ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ನಾಗೇಂದ್ರ ಪ್ರಸಾದ್. ಇವತ್ತು ನಾವಿದ್ದೀವಿ BC ಹಳ್ಳಿ ದನಗಳ ಜಾತ್ರೆಯಲ್ಲಿ. ಇವತ್ತು ಬಂದು ಹಳ್ಳಿಕಾರ್ ಹಸುಗಳಿದೆ, ಇದ್ರ ಮಾಲೀಕರು ಇಲ್ಲೇ ಇದ್ದಾರೆ. ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಬನ್ನಿ, ಹಳ್ಳಿಕಾರ್ ಹಸು ಬಗ್ಗೆ ಕೇಳೋಣ ಬನ್ನಿ. ಅಣ್ಣ ನಮಸ್ತೆ. ನಮಸ್ತೆ ಅಣ್ಣ. ಯಾವ ಅಣ್ಣ? ನಾವು ಮಂಡ್ಯ ತಾಲೂಕು ಕನ್ಕೆರೆ. ಹಾಂ. ಹಸುಗಳು ಏನು ಬೆಲೆ ಹೇಳ್ತೀರಣ್ಣ? ಅಣ್ಣ ನಮಗೆ 161 ಆಗವೆ. 320 ಕೆಳವರೆ ಕೊಟ್ಟಿಲ್ಲ ಅಣ್ಣ. ಹೌದಾ? ವ್ಯಾಪಾರಕ್ಕೆ ಅಂತ ಬಂದಿದ್ರು, ಕೊಟ್ಟಿಲ್ಲ ನೀವು? ಕೊಟ್ಟಿಲ್ಲ ಅಣ್ಣ, ಇನ್ನು ಕಾಯೋಣ ಅಂತ. ಹಾಂ. ಓಕೆ. ಇದು ಬಂದು ತಳಿ ಯಾವ್ದಣ್ಣ? ಇದು ತಳಿ ಹಳ್ಳಿಕಾರು ಕಡೆ ಎಲ್ಲ ಸಹ ಅಣ್ಣ. ಕಡೆ ಅಲ್ಲ? ಹಾಂ. ಓಕೆ. ಇದು ರೇಸ್ಗೆ ಏನಾದರೂ ಬಿಟ್ಟಿದ್ರ ಅಣ್ಣ? ಅಣ್ಣ ರೇಸ್ ಇಲ್ಲ, ಆಲೇ 3 ತಾವು ಪ್ಲೇಸ್ ಮಾಡವೆ. ಇದು ಪ್ಲೇಸ್ ಮಾಡಿದ್ರೆ 4 ತಾವು. 4ನೇ ತಾವ? ಜಾತ್ರೆ. ಇದು ಎಷ್ಟು ವರ್ಷದಿಂದ ಕಟ್ತಿದ್ರಣ್ಣ ಇಲ್ಲಿ? ಅಣ್ಣ ನಮ್ಮ ಆಲೇ ಅವ್ರು 25 ವರ್ಷ ಅಂತ ಹೇಳ್ತಾವ್ರೆ. ನಾವು ಈಗ 5 ವರ್ಷದಿಂದ ಸೇಳಿ ಜಾತ್ರೆಗೆ ನಾನು ಕಟ್ತಾ ಇರೋದು ಅಣ್ಣ. ನೀವು ಕಟ್ತಾ ಇದ್ದೀರಾ? ಈ ವರ್ಷ ಸೇರಿ ಎಷ್ಟು ವರ್ಷ ಬಂದಿದೆ ಈ ಹಸುಗಳು? ಇವು ಅಣ್ಣ ಈ ಹೋದ ವರ್ಷ ಈ ವರ್ಷ ಬಂದವೆ. ಇದು ಕಾಲೇ 3ನೇ 5ನೇ ವರ್ಷದಿಂದ ಬರ್ತಾಯಿದ್ದೀನಿ ಅಣ್ಣ. ಹೌದಾ? ಇದು ಒಂದೇ ಜೊತೆ ನೀವು ತಂದಿರೋದು ಹಸುಗಳು? ಒಂದೇ ಜೊತೆ ಅಣ್ಣ. ಒಂದೇ ಜೊತೆ. ಇಲ್ಲಿ ಸಿಹಳ್ಳಿಲಿ ವ್ಯವಸ್ಥೆ ಹೆಂಗೈತಣ್ಣ? ಎಲ್ಲ ನಿಮಗೆ ದೀಪ ಆಗಿರ್ಬೋದು, ಹಸುಗಳಿಗೆ ನೀರು, ನಿಮಗೆ ಎಲ್ಲ ರೀತಿ ವ್ಯವಸ್ಥೆ ಅಣ್ಣ? ಎಲ್ಲ ಸೌಲಭ್ಯ ಚೆನ್ನಾಗೈತೆ. ಎಲ್ಲ ಜಾತ್ರೆ ಹೋಲಿಸ್ಕೊಂಡ್ರೆ ಸಿಹಳ್ಳಿ ಜಾತ್ರೆ ಸೂಪರ್ ಅಣ್ಣ. ಸಿಹಳ್ಳಿ ಜಾತ್ರೆ ಸೂಪರು. ವರ್ಷ ಹೆಂಗಿದೆ ಜಾತ್ರೆ ಅಣ್ಣ? ಹೊಸ ವರ್ಷಕ್ಕೆ ಇಂಪ್ರೂವ್ ಆಯ್ತಾ ಇದೆ. ದನ ಕರುಗಳು ಜಾಸ್ತಿ ಆಯ್ತಾವೆ. ಈಗ ನಿಮ್ಮದು ಹಸುಗಳು ಈ ಥರ ಶೈನಿಂಗ್ ಬರೋಕ್ಕೆ ಮತ್ತು ಇಷ್ಟು ಅಟ್ರಾಕ್ಟಿವ್ ಆಗಿ ಕಾಣೋಕ್ಕೆ ಏನೇನು ತಿಂಡಿ ಕೊಡ್ತೀರಾ? ಯಾವ ಥರ ಸಾಕ್ತೀರಾ? ಏನು ಮಾಡ್ತೀರಣ್ಣ? ಅಣ್ಣ ಕಡಲೆಪುರಿ, ಹಿಂಡಿ, ರವೆ ಬೂಸ, ಮುಸ್ಲಿಂ ನುಚ್ಚು, ಆಮೇಲೆ ಗೋಧಿ ಬೂಸ, 5 ಥರ 6 ಥರ ತಿಂಡಿ ಹಾಕ್ತೀವಿ ಅಣ್ಣ. ಬೆಳಗ್ಗೆ ಎದ್ದು ಹಾಲು, ಮೊಟ್ಟೆ, ಗಂಜಿ. ಮೊಟ್ಟೆನೂ ಕೊಡ್ತೀರಾ? ಹಾಂ, ಮೊಟ್ಟೆನೂ ಕೊಡ್ತೀವಿ ಅಣ್ಣ. ಹೌದಾ? ಈ ಥರ ಎಲ್ಲ ಕೊಟ್ಟು ಚೆನ್ನಾಗಿ ಸಾಕ್ತೀವಿ ಅಣ್ಣ. ಸಾಕ್ತಿದ್ದೀರಿ? ಹಾಂ. ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಅಣ್ಣ.